ತಮಿಳುನಾಡು ಸಿಎಂ ವಿಜಯ್ ಈಗ ಸಂಚಲನ ಸೃಷ್ಟಿ ಮಾಡ್ತಾ ಇದ್ದಾರೆ. ಅಧಿಕಾರ ವಹಿಸಿಕೊಂಡು ಇವತ್ತು ಎರಡನೇ ದಿನನೇ ಮಾಜಿ ಸಿಎಂ ಅವರನ್ನ ಭೇಟಿಯಾಗಿದ್ದಾರೆ ವಿಜಯ್. ಎಂಕೆ ಸ್ಟಾಲಿನ್ ಮಾಜಿ ಸಿಎಂ ಅವರನ್ನ ಭೇಟಿಯಾಗಿರೋದು ಸಿಎಂ ವಿಜಯ್. ಯಾತಕ್ಕೋಸ್ಕರ ಭೇಟಿ ಮಾಡಿದ್ರು, ಏನೇನಾಯ್ತು ಭೇಟಿಯಾಡದಂತ ಸಂದರ್ಭದಲ್ಲಿ ಡೀಟೇಲ್ಸ್ ಬರ್ತಾ ಇದೆ. ತಮಿಳುನಾಡು ಸಿಎಂ ವಿಜಯ್ ಅವರ ನಡೆ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ. ಅಧಿಕಾರ ವಹಿಸಿಕೊಂಡು ಎರಡನೇ ದಿನ ಇವತ್ತು ಮಾಜಿ ಸಿಎಂನ ಭೇಟಿ ಮಾಡಿದ್ದಾರೆ ಹಾಲಿ ಸಿಎಂ. ಎಂಕೆ ಸ್ಟಾಲಿನ್ ಅವರನ್ನ ಭೇಟಿ ಮಾಡಿ ಸ್ಟಾಲಿನ್ಗೆ ಶಾಲು ಹೊದಿಸಿ ಸನ್ಮಾನ ಮಾಡಿ ಪ್ರೀತಿಯ ಅಪ್ಪುಗೆ ಕೊಟ್ಟಿರೋದು. ವಿಜಯ್ ಅವರನ್ನ ಆತ್ಮೀಯವಾಗಿ ಉದಯನಿಧಿ ಸ್ಟಾಲಿನ್ ಕೂಡ ಬರಮಾಡಿಕೊಂಡಿದ್ದಾರೆ. ಡಿಎಂಕೆ ಮಿತ್ರ ಪಕ್ಷಗಳ ಶಾಸಕರ ಬಲದಿಂದ ಸರ್ಕಾರವನ್ನ ರಚನೆ ಮಾಡಿದರು. ಡಿಎಂಕೆ ಮಿತ್ರ ಪಕ್ಷಗಳಾಗಿರುವಂತಹ ಎಡಪಕ್ಷಗಳು ಮತ್ತು ಮುಸ್ಲಿಂ ಲೀಗ್ ಎಲ್ಲವೂ ಕೂಡ ಟಿವಿಕೆ ಸಪೋರ್ಟ್ ಮಾಡಿದೆ. ಈಗ ಸ್ಟಾಲಿನ್ ಅವರನ್ನ ಭೇಟಿವಾದ ಕುರಿತು ಈಗ ಒಂದಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ. ಮೊದಲನೇ ದಿನವೇ ಒಂದು ಸಂಚಲನ, ಎರಡನೇ ದಿನವೂ ಕೂಡ ಒಂದು ರೀತಿಯಾದಂತಹ ಸಂಚಲನ. ಮಾಜಿ ಸಿಎಂ ಎಂಕೆ ಸ್ಟಾಲಿನ್ ಅವರನ್ನ ಹಾಲಿ ಸಿಎಂ ವಿಜಯ್ ಭೇಟಿಯಾಗಿದ್ದಾರೆ. ಭೇಟಿಯಾದಂತಹ ಸಂದರ್ಭದಲ್ಲೂ ಅಷ್ಟೇ ವಿನಮ್ರವಾಗಿದ್ದಾರೆ. ವಿಜಯ್ ಅವರು ಸ್ಟಾಲಿನ್ ಅವರ ನೋಡ್ತಿದ್ದಂಗೆ ಪ್ರೀತಿಯ ಅಪ್ಪುಗೆ ಕೊಟ್ಟಿದ್ದಾರೆ. ಜೊತೆಗೆ ಸ್ಟಾಲಿನ್ಗೆ ಶಾಲು ಹೊದಿಸಿ ಸನ್ಮಾನ ಮಾಡಿದ್ದಾರೆ. ನೋಡಿ, ಇದೇ ಒಂದಷ್ಟು ವಿಡಿಯೋಗಳೇ ಸಾಕ್ಷಿ ಇದಕ್ಕೆ. ಪ್ರೀತಿಯ ಅಪ್ಪುಗೆ ಇದು. ರಾಜಕೀಯವಾಗಿ ನಾವು ಎಷ್ಟೇ ವೈರಿಗಳಾಗಿದ್ರೂ ಕೂಡ ಪರ್ಸನಲಿ ನಾವು ಎಲ್ಲ ಒಂದೇ ಅನ್ನೋ ರೀತಿಯಾದಂಥ ಸಂದೇಶ ಕೊಟ್ಟಂಗಿದೆ. ರಾಜಕೀಯವಾಗಿ ಶತ್ರುಗಳಷ್ಟೇ ನಾವು ಅನ್ನೋದನ್ನು ನೋಡಿ. ವಿಜಯ್ ಅವರಿಗೆ ಸಿಎಂ ಆದಂತಹ ಸಂದರ್ಭದ ಶುಭಾಶಯದ ಜೊತೆಗೆ ಅವ್ರಿಗೆ ಸನ್ಮಾನ ಕೂಡ ಮಾಡಿದ್ದಾರೆ. ಆಮೇಲೆ ಉದಯನಿಧಿ ಸ್ಟಾಲಿನ್ ಕೂಡ ಅಷ್ಟೇ ವಿಜಯ್ ಅವರನ್ನ ಆತ್ಮೀಯವಾಗಿ ಬರಮಾಡಿಕೊಂಡಿದ್ದಾರೆ. ಅದರ ಒಂದಷ್ಟು ವಿಡಿಯೋಸ್ ಇದೇ ಸಾಕ್ಷಿ. ಅಂತೂ ಇಂತೂ ಅಂದುಕೊಂಡಂತೆ ಭಾರೀ ಸರ್ಕಸ್ನ ನಡುವೆಗೆ ಟಿವಿಕೆ ಪಕ್ಷ ಅಧಿಕಾರವನ್ನು ವಹಿಸಿಕೊಂಡಿದೆ. ನಿನ್ನೆ ಬೆಳಗ್ಗೆ ವಿಜಯ್ ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿ ಅವರ ಜೊತೆಗೆ ಸಂಪುಟದ ಹಲವು ಸದಸ್ಯರು ಸಚಿವರಾಗಿ ಪ್ರಮಾಣ ವಚನವನ್ನೂ ಕೂಡ ಸ್ವೀಕರಿಸಿದ್ರು. ಸೊ ಅದಾದ ನಂತರ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಅಧಿಕಾರಕ್ಕೆ ಟಿವಿಕೆ ಸರ್ಕಾರ ಅಧಿಕಾರಕ್ಕೆ ಬರ್ತಾ ಇದ್ದಂತೆ ಒಂದೆರಡು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ರು. ಉಚಿತ ವಿದ್ಯುತ್ನ ಜೊತೆಗೆ ಒಂದೆರಡು ಯೋಜನೆಗಳ ಬಗ್ಗೆಯೂ ಕೂಡ ಅನೌನ್ಸ್ ಮಾಡಿದ್ರು. ಅದಾದಮೇಲೆ ಇವತ್ತು ಸೆಕೆಂಡ್ ಡೇ ಸಿಎಂ ಆಗಿ ವಿಜಯ್ ಅವರು. ಇವತ್ತು ರಾಜಕೀಯ ವೈರಿಗಳಾದಂಥ ಡಿಎಂಕೆ ಪಕ್ಷದ ಹಿರಿಯ ನಾಯಕರನ್ನ ಮಾಜಿ ಸಿಎಂ ಎಂಕೆ ಸ್ಟಾಲಿನ್ ಮತ್ತು ಡಿಸಿಎಂ ಉದಯನಿಧಿ ಸ್ಟಾಲಿನ್ ಅವರನ್ನೂ ಕೂಡ ಭೇಟಿ ಮಾಡಿ ಇಬ್ಬರು ಪ್ರೀತಿಯಿಂದ ಅಪ್ಪುಗೆ ಬರಮಾಡಿಕೊಂಡಿರೋದು, ಆತ್ಮೀಯವಾಗಿ ಬರಮಾಡಿಕೊಂಡಿದ್ದಾರೆ. ಸೊ ಇದೊಂದು ಸಂದೇಶ ಕೊಡ್ತಾ ಇರೋದು, ನಾವು ರಾಜಕೀಯವಾಗಿ ಅಷ್ಟೇ ನಾವು ಶತ್ರುಗಳ, ಅದು ಬಿಟ್ಟರೆ ವೈಯಕ್ತಿಕವಾಗಿ ನಾವೆಲ್ಲರೂ ಕೂಡ ಒಂದೇ ಅನ್ನೋ ರೀತಿಯಾಗಿ ಸಂದೇಶ ಸಾರ್ತಾ ಇದ್ದಾರೆ. ಇಬ್ಬರೂ ಕೂಡ ಅಷ್ಟೇ ಒಬ್ಬರನ್ನೊಬ್ಬರು ಆತ್ಮೀಯವಾಗಿ ಬರಮಾಡಿಕೊಂಡಿದ್ದಾರೆ, ಒಬ್ಬರನ್ನೊಬ್ಬರು ಸನ್ಮಾನ ಮಾಡಿದ್ದಾರೆ, ಶುಭಾಶಯವನ್ನು ತಿಳಿಸಿದ್ದಾರೆ ವಿಜಯ್ಗೆ ಎಂಕೆ ಸ್ಟಾಲಿನ್. ಯಾಕಂದರೆ ಡಿಎಂಕೆ ಜೊತೆಗೆ ಮೈತ್ರಿ ಮಾಡಿಕೊಂಡಿದ್ದಂತಹ ಎಡಪಕ್ಷಗಳು ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಕೂಡ ಟಿವಿಕೆ ಪಕ್ಷ ಕಡೆಗೆ ಹೋಯಿತು. ಈಗ ಡಿಎಂಕೆ ಕೇವಲ ಒಂಟಿಯಾಗಿ ಒಂದೇ ಪಕ್ಷವಾಗಿ ಉಳ್ಕೊಂಡಿದೆ, ಆಪೋಸಿಷನ್ ಪಾರ್ಟಿಲಿ ಕೂತಿದೆ. ಸೊ ಹಾಗಾಗಿ ಆಪೋಸಿಷನ್ ಪಾರ್ಟಿ ಅವರನ್ನು ಭೇಟಿ ಮಾಡಿ ಒಂದಷ್ಟು ಸಣ್ಣ ಪುಟ್ಟ ಮಾತುಕತೆಗಳು ಆಗಿರ್ತವೆ.